ಆ, ನಮಸ್ಕಾರ. ಇವಾಗ ಆ, ಜನಗಳು ಲೈಕ್ ಒಂದೇ ಥರ ಯೋಚನೆ ಮಾಡಲಿಲ್ಲ ಅಂದರೆ ದ್ವೇಷ ಮಾಡ್ತಾರೆ. ಈಗ ಪ್ರತಿಯೊಬ್ಬರು ಲೈಕ್ ಅಣ್ಣ ತಮ್ಮ ಕೂಡ ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಅಕ್ಕ ತಂಗಿ ಕೂಡ ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಗಂಡ ಹೆಂಡ್ತಿನೂ ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಇಬ್ಬರು ಸ್ನೇಹಿತರು ಕೂಡ ಒಂದೇ ಥರ ಯೋಚನೆ ಮಾಡೋಕ್ಕೆ ಮಾತಾಡೋಕ್ಕೆ ಆಗಲ್ಲ. ಆದರೂ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಯಾರೋ ಪರಿಚಯ ಇಲ್ದಿರೋನು ನಮ್ಮ ಕ್ಲಾಸ್ಮೇಟು ಅಂತ ಅವನ್ನ ಫ್ರೆಂಡ್ ಮಾಡ್ಕೊತಾ ಇದ್ವಿ. ಆ ಫ್ರೆಂಡ್ ಮಾಡ್ಕೊಬೇಕಾದ್ರೇನು ಅವನ ಜೊತೆ ನಮಗೆ ಆಟ ಆಡ್ಬೇಕಾದ್ರೆ ಖುಷಿ ಅನಿಸ್ಬೇಕು. ಅವನ ಜೊತೆ ಜಗಳ ಆಡಿದ್ರೆ ಮತ್ತೆ ಕ್ಷಮೆ ಕೇಳಿ ಮತ್ತೆ ಫ್ರೆಂಡ್ ಆಗಬೇಕು. ಅದೆಲ್ಲ ಸಣ್ಣ ವಯಸ್ಸಲ್ಲಿದ್ದಾಗ ಏನು ಅಭ್ಯಾಸ ಮಾಡಿದ್ವಿ. ಕೆಲವೊಂದೆಲ್ಲ ಅಭ್ಯಾಸಗಳನ್ನು ಸಣ್ಣ ವಯಸ್ಸಲ್ಲೇ ಬಿಡಬಾರ್ದು. ಅದನ್ನು ಒಳ್ಳೆಯ ಅಭ್ಯಾಸಗಳನ್ನು ಇಡೀ ಜೀವನ ಮುಂದುವರಿಸ್ಬೇಕು. ಸೊ ಯಾರು ಎಷ್ಟಂತ ದ್ವೇಷ ಮಾಡ್ತೀರಾ? ಎಷ್ಟು ವರ್ಷ? 2 ವರ್ಷ, 4 ವರ್ಷ, 10 ವರ್ಷ? ಅಷ್ಟೆಲ್ಲ ದ್ವೇಷ ಮಾಡೋದಕ್ಕಿಂತ ನಿಧಾನವಾಗಿ ಅವ್ರ ಜೊತೆ ಯಾವ ಕೆಟ್ಟ ಕ್ಷಣಗಳು ಜಗಳ ಆಡಿದ್ರು ಇದು ಅದನ್ನು ಎಲ್ಲ ಅವರ ಒಂದು ನೆನಪುಗಳನ್ನು ಮನಸ್ಸಿಂದ ನಿಧಾನವಾಗಿ ಕಡಿಮೆ ಮಾಡಿ ಅವ್ರ ಬಗ್ಗೆ ಯಾರು ಡೈಲಿ ಭೇಟಿ ಆಗಲಿಲ್ಲ ಅಂದರೆ ದೂರ ಇದ್ದರೆ ಅವ್ರ ಬಗ್ಗೆ ವಿಚಾರಗಳು ಮನಸ್ಸಲ್ಲಿ ಬರಲ್ಲ. ಇಲ್ಲಿ ಮತ್ತೆ ಅವರನ್ನು ನೋಡಿದಾಗ ಮತ್ತೆ ನಿಮಗೆ ಮನಸ್ಸಲ್ಲಿ ದ್ವೇಷ ಬರುತ್ತೆ ಅಂದರೆ ನೋಡೋಕ್ಕೆ ಹೋಗಬೇಡಿ. ಯಾವುದೇ ಇದಕ್ಕಾದರೂ ಮನಸ್ಸಿಂದ ಅವ್ರನ್ನ ಹೊರಗಾಕಿ ಅಷ್ಟೇ.